ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು, 3 ಎಕರೆ 27 ಕುಂಟೆ. ಇದೇ ಥರ ಸಾಯಿಲು. ಇಲ್ಲೇನಿದೆಯಲ್ಲ ಎಂಟ್ರೆನ್ಸ್, ಇದೊಂದು ಪಾತಿ ಮಾತ್ರ ಉತ್ತಿದ್ದಾರೆ, ಹಿಂದಕ್ಕೆ ಉತ್ತಿಲ್ಲ. ಹಿಂದಕ್ಕೆ ಸುಮಾರು ದೂರ ಹೋಗಬೇಕು, ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ. ಅಕ್ಕಪಕ್ಕ ಪಂಪ್ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಊಟಿ NH ಇಂದ 2 ಕಿಲೋಮೀಟ್ರ್ ಆಗುತ್ತೆ. ಒಂದು ಸೈಡಿಂದ ಬಂದರೆ ಇನ್ನೊಂದು ಸೈಡಿಂದ ಬಂದರೆ ಇನ್ನೊಂದು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಸುರೇಶ್ ಸೊ ನೀರಂದ್ರೆ ಬೇಗೂರು ಇದು. ಸೊ ಅಂದರೆ ಬೇಗೂರು ಹೋಬಳಿ ಹೆಡ್ ಕ್ವಾರ್ಟ್ರು. ಸೊ ಬೇಗೂರು ಹೆಡ್ ಕ್ವಾರ್ಟ್ರಿಂದ ಒಂದು 3 ಕಿಲೋಮೀಟ್ರ್ ಅಷ್ಟು ನೀರಾಗುತ್ತೆ. ಇದು ರೈತರಿಂದ ಆಗ್ತಕ್ಕಂಥದ್ದು. ಸಂಪೂರ್ಣ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸ್. ಇದು ಸಂಪೂರ್ಣ ರೆಡ್ ಅಲ್ಲ, ಸ್ವಲ್ಪ ರೆಡ್ ಆ್ಯಂಡ್ ಬ್ರೌನ್ ಮಿಕ್ಸು, ಬಟ್ ಒಳ್ಳೆ ಮಣ್ಣು. ನಾನು ಸ್ಕೂಟ್ರ್ ಎತ್ಕೊ ಸುರೇಶ್ ಒಂಚೂರು. ಗಾಡಿ ಬೇಕು. ಇದು ರಸ್ತೆ ನೋಡಿ. ಹೀಗೆ ಹೋದರೆ ಇನ್ನು ಅಲ್ಲೊಂದು ಆರ್ಚ್ ಸಿಗುತ್ತೆ ನೋಡಿ, ಒಂದು ಆರ್ಚ್. ಅಲ್ಲೊಂದು ಆರ್ಚ್ ಇದೆ ದೇವಸ್ಥಾನದ್ದು. ಇದೇ ರಸ್ತೆ, ಇಷ್ಟು ವಿಶಾಲವಾಗಿದೆ ರಸ್ತೆ. ಇಲ್ಲಿಂದ ಹೋದರೆ 2 ಕಿಲೋಮೀಟ್ರ್ ಎಕ್ಸಾಕ್ಟಾಗಿ ಊಟಿ NHಗೆ ಹ್ಯಾಡ್ ಆಗುತ್ತೆ. ಇದೆಲ್ಲ ಈ ಲ್ಯಾಂಡಿನ ಆಪೋಸಿಟ್ ಲ್ಯಾಂಡ್ಗಳು. ಒಳ್ಳೆ ವಾಟರ್ ಬೆಲ್ಟ್ ಇದೆ, ಫಸ್ಟ್ ಕ್ಲಾಸಾಗಿದೆ. ಸುಮಾರು ಇಲ್ಲಿ ಒಂದಷ್ಟು ಜನ ಹೊರಗಡೆ ನಿಮ್ಮಂಥವ್ರಿಗೆ ಆಗಿರ್ತಕ್ಕಂಥದ್ದು ಇದೇ ಆಸ್ತಿ. ಈ ಒಂದು ರಸ್ತೆಗೆ ಈಸ್ಟ್ ವೆಸ್ಟ್ ಇರ್ತಕ್ಕಂಥ ಈ ಒಂದು ರಸ್ತೆಗೆ ಹೆಚ್ಚು ಕಡಿಮೆ ಒಂದು 150 ಅಡಿ ಅಗಲ ಸಿಗುತ್ತೆ. ಅದೇ ಲೊಕೇಶನಲ್ಲಿ ಹಿಂದಕ್ಕೆ ನಾರ್ತ್ ಸೌತು ಕೂಡ ಇದೆ. ಒಟ್ಟು 2 ನಂಬರು, 2 ಎಕರೆ 10 ಕುಂಟೆ ಒಂದು, 1 ಎಕರೆ 17 ಕುಂಟೆ ಒಂದು. ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಯಾರಿಗೂ ಅಗ್ರಿಮೆಂಟು ಇನ್ನೊಂದು ಆ ಥರ ಆಗಿಲ್ಲ. ಓಕೆ ನೋಡಿ, ಇದೇ ಆಸ್ತಿ. ಅಂದರೆ ಏನಂದರೆ ಒಂದು ಸೀಳು ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂಥೇಳಿ ಇಲ್ಲಿ ಪಕ್ಕದ ಆಸ್ತಿಯವ್ರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ರು. ಹಾಗಾಗಿ ಒಂದು ಪಾತಿ ಹಚ್ಕಟ್ಟು ಮಾಡಿದ್ದಾರೆ ಅಷ್ಟೇ. ನೋಡಿ, ಇದೇ ಎಂಟ್ರೆನ್ಸ್, ಇದೇ ರಸ್ತೆ. ನಿಮ್ಮ 33 ಅಡಿ ರಸ್ತೆ ಇದೆ. ಆ ಕಡೆ ಈ ಕಡೆ ಒಂದು ಕಿಲೋಮೀಟ್ರ್ ರೇಡಿಯೇಷನ್ನಲ್ಲಿ ಹಳ್ಳಿಗಳಿದೆ ಅಕ್ಕಪಕ್ಕ. ನೋಡಿ, ಈ ಲ್ಯಾಂಡಿನ ಅಪೋಸಿಟ್ ಇನ್ನೊಬ್ಬರು ಕ್ರಾಪ್ ಮಾಡ್ತಾರೆ ನೋಡಿ. ಕೋಕೋನಟ್ಸು, ಬಾಳೆ ಎಲ್ಲ ಹಾಕೊಂಡಿದ್ದಾರೆ. ಒಳ್ಳೆ ಲೊಕೇಶನ್ನು, ಹೈವೇಯಿಂದ ಭಾಳ ಹತ್ತಿರ ಇದೆ. ಜೊತೆಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ನು. ಇದು ಚಾಮರಾಜನಗರ ಡಿಸ್ಟಿಕ್ಕು, ಗುಂಡ್ಲುಪೇಟೆ ತಾಲೂಕು. ಇದು ಈ ಆಸ್ತಿಗೆ, ಈಗ ನಾನು ಹೇಳ್ದಂಥ ಆಸ್ತಿಗೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು ಇದೇ ಊರಿನವ್ರದ್ದು. ನೋಡಿ, ಇನ್ನೊಬ್ರದ್ದು ಇವರೇನೋ ಹಾಕ್ಕೊಂಡಿದ್ದಾರೆ, ಪಂಪ್ಸೆಟ್ ಮಾಡಿದ್ದಾರೆ, ಒಳ್ಳೆ ವಾಟ್ರ್ ಇದೆ. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಸ್ತಿ ಈ ಕಡೆಗೆ. ಅಲ್ಲಿ ಈಗ ನಾನು ಬಂದನಲ್ಲ ಹೊರಗಡೆಗೆ, ಅಲ್ಲಿ ತನಕನೂ ಇದೆ. ಫಸ್ಟ್ ಕ್ಲಾಸ್ಗಿದೆ ಆಸ್ತಿ. ಒಂದು ಸಮತಟ್ಟವಾಗಿದೆ. 100% ಏನು ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ. ರೆಕಾರ್ಡ್ಸು ಅಷ್ಟೇ ಕ್ಲಿಯರ್ ಆಗಿದೆ. ಅವರ ಯಜಮಾನರು ಎಕ್ಸ್ಪೈರ್ ಆದಮೇಲೆ ಅವರ ಹೆಸರಿಗೆ ಖಾತೆಯಾಗಿದೆ. ಇವ್ರಿಗೆ 7 ಜನ ಮಕ್ಕಳು, ಅವ್ರನ್ನೂ ಸೇರಿ 8 ಜನ. ಎಲ್ಲರದ್ದು ಒಪ್ಪಿಗೆ ಇದೆ. ಎಲ್ಲರೂ ಬಂದು ಸಿಗ್ನೇಚರ್ ಹಾಕ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್.